ಹೆಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ಏನು ಅಂತ ಗೊತ್ತಾಗ್ತಿಲ್ಲಲ್ಲ. ಸೊ ಆ್ಯಪಲ್ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಹೇಗೆ ಮಾಡೋದು ಆ್ಯಪಲ್ ಮಿಲ್ಕ್ ಶೇಕ್ ಅನ್ನೋದು ನಾನು ಮನೇಲಿ ನಿಮಗೆ ತೋರಿಸ್ಕೊಡ್ತೀನಿ, ತುಂಬ ಈಸಿ ಆ್ಯಂಡ್ ಸಿಂಪಲ್ ವೇಯಲ್ಲಿ. ಫಸ್ಟ್ ನಾವು ಆ್ಯಪಲ್ನ ಒಂದು 5 to 10 ಮಿನಿಟ್ಸು ಹಾಟ್ ವಾಟರ್ ಹಾಕಿ ಸೋಕ್ ಮಾಡಬೇಕು. ಯಾಕಂದರೆ ಅದ್ಮೇಲೆ ತುಂಬಾ ಪೆಸ್ಟಿಸೈಡ್ಸ್ ಅನ್ನೋದಿರುತ್ತೆ. ಅದಕ್ಕೋಸ್ಕರ ಅದನ್ನ ನಾವು ಒಂದು 5 to 10 ಮಿನಿಟ್ಸ್ ಹಾಕಿ ಸೋಕ್ ಮಾಡೋದ್ರಿಂದ ಆ ಪೆಸ್ಟಿಸೈಡ್ಸ್ ಎಲ್ಲನೂ ಹಾಟ್ ವಾಟರ್ ಹಾಕಿ ಸೋಕ್ ಮಾಡಿದ್ರೆ ಎಲ್ಲನೂ ರಿಮೂವ್ ಆಗೋಗ್ಬಿಡುತ್ತೆ. ಸೊ ಆವಾಗ ನಾವು ಆ್ಯಪಲ್ನ ತಿನ್ಬೋದು. ಸೊ ಈ ಗ್ರೇಪ್ಸ್ ಕೂಡ ಅಷ್ಟೇ, ಅದನ್ನು ಇದೇ ರೀತಿಲಿ ಬಿಸಿ ನೀರಲ್ಲಿ ಹಾಕಿಬಿಟ್ಟು ನೆನೆಸಿಕ್ಕಿ ಆಮೇಲೆ ನಾವು ತಿಂದರೆ ಅದೆಲ್ಲೋ ಪೆಸ್ಟಿಸೈಡ್ಸು ಅಂಶ ಎಲ್ಲ ಹೋಗ್ಬಿಡುತ್ತೆ. ಇವಾಗ ಈ ಆ್ಯಪಲ್ನ ವಾಶ್ ಮಾಡಾದಮೇಲೆ ಸಣ್ಣ ಪೀಸಸ್ ಹಾಕಿ ಚಿಕ್ಕದಾಗಿ ನೀಟಾಗಿ ಕಟ್ ಮಾಡ್ಕೊಬೇಕು. ನೋಡಿ, ನಾನು ತೋರಿಸ್ತಾ ಇರೋ ಸೈಜಸಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಚಿಕ್ಕ ಪೀಸಸ್ ಆಗಿ. ಸೊ ಆವಾಗ ಚೆನ್ನಾಗಿ ಅದು ಗ್ರೈಂಡ್ ಆಗುತ್ತೆ. ಸೊ ಆ್ಯಪಲ್ ಮಿಲ್ಕ್ ಶೇಕ್ ಇವಾಗ ಯಾಕೆ ಅಂತ ನೀವು ಅಂದ್ಕೋಬೋದು. ಸೊ ಇವಾಗಿರೋ ಸಮ್ಮರಲ್ಲಿ ನಾವು ತಣ್ಣಗೆ ಆ್ಯಪಲ್ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಹೆಲ್ತಿಯಾಗಿರುತ್ತೆ. ಮತ್ತು ಬರೀ ಆ್ಯಪಲ್ ಜ್ಯೂಸನ್ನ ಕುಡಿಯೋಕ್ಕಾಗ್ತಿಲ್ಲ, ಈ ರೀತಿ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ರೂ ತುಂಬಾ ಹೆಲ್ತ್ ಒಳ್ಳೆಯದು. ಮತ್ತು ಹಾಗೆ ಚಿಕ್ಕ ಮಕ್ಕಳಲ್ಲಿ ಹಾಲು ಕುಡಿಯೋಕ್ಕಂತೂ ತುಂಬಾ ಹಠ ಮಾಡ್ತಾರೆ. ಅವ್ರಿಗೆ ನಾವು ಈ ರೀತಿ ಮಿಲ್ಕ್ ಶೇಕ್ ರೀತಿಯಲ್ಲಿ ಮಾಡಿಕೊಟ್ರೆ ಡೆಫಿನೆಟಾಗಿ ಅವ್ರು ಹಾಲು ಕುಡಿತಾರೆ, ಅದ್ರ ಜೊತೆಗೆ ಆ್ಯಪಲ್ ತಿಂದಂಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡಿ. ಆಮೇಲೆ ನಾವು ಇದನ್ನು ಸ್ಮಾಲ್ ನಾನು ಬರೀ ಹಾಫ್ ಆ್ಯಪಲ್ ಅಷ್ಟೇ ತೊಗೋತಾ ಇದ್ದೀನಿ. ಸೊ 1 ಗ್ಲಾಸ್ ಮಾಡೋಕ್ಕಷ್ಟೇ, ಜಾಸ್ತಿ ಕೂಡ ಮಾಡ್ತಾಯಿಲ್ಲ. ಸೊ ತುಂಬ ಸ್ಮಾಲ್ ಕ್ವಾಂಟಿಟಿ. ಸೊ ಇವಾಗ ನೋಡಿ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಳ್ಳೋಣ. ಸೊ ಇದನ್ನು ಗ್ರೈಂಡ್ ಮಾಡೋದಕ್ಕೆ ನಾನಿಲ್ಲಿ ಯಾವುದೇ ವಾಟರ್ ಹಾಕ್ತಿಲ್ಲ ಮತ್ತು ಏನು ವೆರೈಟೀಸ್ ಹಾಕ್ತಿಲ್ಲ, ಡಿಫ್ರೆಂಟ್ ಕಲರ್ಸ್ ಆಗಲಿ ಏನು ಆ್ಯಡ್ ಮಾಡಲ್ಲ. ಜಸ್ಟ್ ಆ್ಯಪಲ್ ಹಾಕ್ತಿದ್ದೀನಿ. ಸೊ ಈ ಆ್ಯಪಲ್ನ ಈ ರೀತಿ ಸ್ಮಾಲ್ ಪೀಸಸ್ ಹಾಕಿ ಚಿಕ್ಕ ಪೀಸಸ್ ಸಾಕು, ಜಾಸ್ತಿ ದೊಡ್ಡ ಪೀಸಸ್ ಕೂಡ ಹಾಕ್ಕೊಂಬಿಡಿ. ಸಣ್ಣ ಪೀಸಸ್ ಸಾಕು. ಸೊ ಫಸ್ಟ್ ನಾವು ಕಟ್ ಮಾಡಿರೋಂತಹ ಆ್ಯಪಲ್ ಪೀಸಸ್ನ ಇದಕ್ಕೆ ಹಾಕಿದ್ವಿ. ಇವಾಗ ತಣ್ಣಕ್ಕಿರೋಂಥ ಹಾಲು, ಕೋಲ್ಡ್ ಮಿಲ್ಕ್ನ ಹಾಕ್ತಾಯಿದ್ದೀನಿ ನಾನು. ಸೊ ನಿಮಗೆ ಬೇಕಾದ್ರೆ ನೀವು ಐಸ್ ಕ್ಯೂಬ್ಸ್ ಕೂಡ ಹಾಕ್ಕೊಬೋದು. ಸೊ ಬರೀ ತಣ್ಣಕ್ಕಿರೋ ಹಾಲು ಹಾಕಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನಾವು ಕಾಯಿಸಿರೋ ಹಾಲಿಗಿಂತ ಈ ರೀತಿ ಹಸಿ ಹಾಲನ್ನೇ ಹಾಕಬೇಕು. ಅದನ್ನು ಕೋಲ್ಡಾಗಿದ್ದಾಗ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ನಾನು 1.5 ಟೇಬಲ್ ಸ್ಪೂನಷ್ಟು ಶುಗರ್ನ ಹಾಕ್ತಿದ್ದೀನಿ. ಜಾಸ್ತಿ ಶುಗರ್ ಕೂಡ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ಕಮ್ಮಿ ಶುಗರ್ನ ಹಾಕ್ತಿದ್ದೀನಿ. ಮತ್ತು ಇಲ್ಲಿ ನಾನು ಯಾವುದೇ ರೀತಿಯಂಥ ವಾಟರ್ ಕೂಡ ನಾನು ಆ್ಯಡ್ ಮಾಡ್ತಿಲ್ಲ, ಬರೀ ಹಾಲು ಹಾಕಿ ಗ್ರೈಂಡ್ ಮಾಡ್ತಿದ್ದೀನಿ. ಈ ಹಾಲು ಹಾಕಿ ಚೆನ್ನಾಗಿ ನಾವು ಒಂದು 2 to 3 ಟೈಮ್ಸ್ ತಿರುಗಿಸ್ಕೊಂಡ್ರೆ ನಾವು ಮಿಲ್ಕ್ ಶೇಕ್ ಅಂತೂ ರೆಡಿ ಆಗುತ್ತೆ. ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಮಿಲ್ಕ್ ಶೇಕ್ ಅನ್ನೋದು, ನಿಜವಾಗ್ಲೂ ನೋಡಿ. ಇವಾಗ ಒಂದು ಗ್ಲಾಸ್ ತೊಗೊಂಡು ಇದಕ್ಕೆ ಸರ್ವ್ ಮಾಡಿಕೊಂಡ್ರೆ ನಮ್ಮ ಆ್ಯಪಲ್ ಮಿಲ್ಕ್ ಶೇಕ್ ಅನ್ನೋದು ನಿಜವಾಗ್ಲೂ ಚಿಕ್ಕವರಿಂದ ದೊಡ್ಡವ್ರ ತನಕನೂ ಅಷ್ಟೇ ಈ ಆ್ಯಪಲ್ ಮಿಲ್ಕ್ ಶೇಕ್ನ ಎಲ್ಲರೂ ಲೈಕ್ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೀರು ಹಾಕ್ತಾರನೇ ಮಾಡ್ಕೊಬೇಕು. ಮತ್ತು ಇದನ್ನು ಯಾವಾಗಲೂ ಅಷ್ಟೇ ನಾವು ಫಿಲ್ಟರ್ ಮಾಡಿ ಕುಡಿಯೋಕ್ಕಿಂತ ಹಾಗೆ ಕುಡಿದ್ರೆ ಒಳ್ಳೆಯದು. ಸೊ ಯಾವುದೇ ರೀತಿಯಾಗಿ ಫಿಲ್ಟರ್ ಮಾಡಬೇಡಿ. ಫಿಲ್ಟರ್ ಮಾಡ್ದೇ ಕುಡೀರಿ. ನನಗಂತೂ ಟೇಸ್ಟ್ ತುಂಬಾ ಇಷ್ಟ ಆಯಿತು. ಮತ್ತು ಹಾಗೆ ನಾವು ಚಿಲ್ಡ್ ಮಿಲ್ಕ್ ಹಾಕಿರೋದ್ರಿಂದ ತುಂಬಾ ತಂಪಾಗಿ ಅನ್ನಿಸ್ತು ನನಗಂತೂ. ಸೊ ಈ ಬಿಸಿಲಿಗೆ ಈ ರೀತಿಯಾಗಿ ತಂಪಾಗಿ ಮಾಡ್ಕೊಂಡು ಕುಡಿದ್ರೆ ಸಖತ್ತಾಗಿರುತ್ತೆ. ಮತ್ತು ನಿಮಗೆ ಬೇಕು ಅಂತಂದರೆ ನೀವು ಇದಕ್ಕೆ ಗೋಂದ್ ಕಟ್ಟಿರೋನ ನೆನೆಸ್ಕೊಂಡು ಬಿಟ್ಟು ಇದಕ್ಕೆ ಹಾಕ್ಕೊಂಡು ಕುಡಿದ್ರೆ ಕೂಡ ಬಾಡಿ ತಂಪಾಗಿರುತ್ತೆ. ಸೊ ನಿಮಗೆ ಗೋಂದ್ ಕಟ್ಟಿರೋದು ವೀಡಿಯೋ ಏನಾದ್ರು ಗೊತ್ತಿಲ್ಲ ಅಂದರೆ ನನ್ನ ಚಾನಲಲ್ಲಿದೆ, ಹೋಗಿ ನೋಡಿ ಮಾಡ್ಕೊಂಡು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.